ನಮಸ್ತೆ, ನನ್ನ ಹೆಸರು ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು LICಯಲ್ಲಿ ಬರ್ತಕ್ಕಂಥ ಜೀವನ ಉತ್ಸವ ಪ್ಲಾನ್ ಬಗ್ಗೆ ಅಂದ್ರೆ ಪಾಲಿಸಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಮುಖ್ಯವಾಗಿ ನಮ್ಮ ಎಲ್ಲ ಪೋಷಕರು ಅವರು ಹಗಲು ರಾತ್ರಿ ಕಷ್ಟಪಡೋದೇ ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ, ಅವರ ಮುಂದಿನ ಉಜ್ವಲ ಜೀವನಕ್ಕಾಗಿ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ, ಬಹಳಷ್ಟು ಹಗಲು ರಾತ್ರಿ ದುಡಿತಾ ಇರ್ತಾರೆ. ಏನಾದ್ರೂ ಮಾಡಿ ಉಳಿತಾಯ ಮಾಡಬೇಕು, ಮಕ್ಕಳಿಗಾಗಿ ಹೊಲ ಮನಿ ಅಥವಾ ಆಸ್ತಿ, ಇನ್ನೊಂದು ಹಣನೋ ಏನೇನೋ ಮಾಡಿ ಬಹಳಷ್ಟು ಅವರಿಗೆ ಮುಂದಿನ ಜೀವನಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂತ ಒಂದು ವಿಚಾರವನ್ನ ಇಟ್ಕೊಂಡಂತ ಎಲ್ಲ ಪೋಷಕರಿಗೆ ಇವತ್ತ LICಯಲ್ಲಿ ಬರ್ತಕ್ಕಂಥ ಒಂದು ಉತ್ತಮವಾದಂತ ಪ್ಲಾನ್ ಜೀವನ ಉತ್ಸವ, ಅಂದ್ರೆ ಜೀವನ ಪರ್ಯಂತರ ನಿರಂತರವಾಗಿ ಆದಾಯ ಬರ್ತಕ್ಕಂಥ ಒಂದು ಯೋಜನೆ ಬಗ್ಗೆ ನಾನು ಇವತ್ತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಈ LICಯಲ್ಲಿ ಜೀವನ ಉತ್ಸವ ಪ್ಲಾನ್ ಬಹಳಷ್ಟು ಉತ್ತಮವಾದಂತ ಪ್ಲಾನು. ಹಾಗೆ ಇದು ಒಂದು 8 ವರ್ಷದಿಂದ ಹಿಡ್ಕೊಂಡು 25-30 ವರ್ಷದವರೆಗೆ ಯಾರು ಬೇಕಾದ್ರೂ ಈ ಪ್ಲಾನ್ ಅನ್ನ ತಗೋಬಹುದು. ಯಾಕಂತಂದ್ರೆ 30-40 ವರ್ಷ ಮೇಲ್ಪಟ್ಟು ತಗೊಳಕ್ ಹೋದ್ರೆ ಅಷ್ಟೊಂದು ರಿಟರ್ನ್ ಆಗಿ ಅವರಿಗೆ ಹಣ ಜಾಸ್ತಿ ಸಿಗೋದಿಲ್ಲ. ಹಾಗಾಗಿ ಕಡಿಮೆ ಅಂದ್ರೆ 8-10 ವರ್ಷದ ಮಕ್ಕಳಿಗೆ ಈ ಪಾಲಿಸಿಯನ್ನು ನೀವು ತಗೊಂಡ್ರೆ ಆ ಮಗುವಿನ 21-22ನೇ ವರ್ಷದವರೆಗೆ ಅಲ್ಲಿಂದ ಹಿಡ್ಕೊಂಡು ಅವನಿಗೆ 80 ವರ್ಷದವರೆಗೆ ನಿರಂತರವಾಗಿ ಆದಾಯ ಬರ್ತಾನೆ ಹೋಗುತ್ತೆ. ಅಂದ್ರೆ 10 ವರ್ಷದ ಮಗುವಿದ್ದಾಗ ಪ್ಲಾನ್ ತಗೊಂಡ್ರಪ್ಪ ಅಂತಂದ್ರೆ 20 ವರ್ಷದವರೆಗೆ ಕಟ್ಟಬೇಕಾಗುತ್ತೆ. 22ನೇ ವರ್ಷದಿಂದ ಅದು ಅವರಿಗೆ ಇನ್ಕಮ್ ಬಂತಪ್ಪ ಅಂತಂದ್ರೆ 80 ವರ್ಷದವರೆಗೆ ನಿರಂತರವಾಗಿ ಪ್ರತಿ ವರ್ಷ ಅವರಿಗೆ ಆದಾಯ ಬರ್ತಾ ಹೋಗುತ್ತಾ. ಅಂತ ಒಂದು ಪ್ಲಾನ್ ಅನ್ನ ನಾನು ನಿಮ್ಗೆ ಒಂದು ಚಾರ್ಟ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಇದು ಹೇಗೆಲ್ಲ ವರ್ಕ್ ಮಾಡುತ್ತೆ ಮತ್ತೆ ಎಷ್ಟೆಲ್ಲ ಆದಾಯಗಳು ಬರ್ತವೆ, ಏನೇನು ಬೆನಿಫಿಟ್ ಗಳು ಇರ್ತವೆ, ಎಷ್ಟು ನಾರ್ಮಲ್ ಕವರೇಜ್ ಇರ್ತದೆ, ಎಷ್ಟು ಆಕ್ಸಿಡೆಂಟಲ್ ಕವರೇಜ್ ಇರ್ತದೆ, ಮತ್ತು ಲೋನ್ ಹೇಗೆ ಇರ್ತದೆ. ಅದೇ ರೀತಿಯಾಗಿ ಸರೆಂಡರ್ ವ್ಯಾಲ್ಯೂ ಅಂತೇಳಿ ಎಮರ್ಜೆನ್ಸಿ ಬೇಕಾದ್ರೂ ಕೂಡ ನಾವು ಬಾಂಡ್ ಅನ್ನ ಸಬ್ಮಿಟ್ ಮಾಡಿ ನಾವು ಸರೆಂಡರ್ ಮಾಡಿಬಿಟ್ಟು ನಾವು ಹಣವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಬನ್ನಿ ಈ ಚಾರ್ಟ್ ಮುಖಾಂತರ ಹಣವನ್ನ ಹೇಗೆ ಅಂದ್ರೆ ಈ ಪಾಲಿಸಿಯನ್ನು ಹೇಗೆ ಮಾಡಬೇಕು ಮತ್ತೆ ಈ ಪಾಲಿಸಿಯಿಂದ ಬರ್ತಕ್ಕಂಥ ಏನೇನೋ ಉಪಯೋಗಗಳು ಅನ್ನೋದ್ರ ಬಗ್ಗೆ ಈ ಚಾರ್ಟ್ ಮುಖಾಂತರ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ ಅಂತ. ಬಂಧುಗಳೇ, ಬನ್ನಿ ಈಗ ನಾನು ನಿಮ್ಗೆ ಜೀವನ ಉತ್ಸವ ಅಂದ್ರೆ ಜೀವನ ಪರ್ಯಂತರ ಲಾಭ ಬರ್ತಕ್ಕಂಥ ಒಂದು LICಯ ಪ್ಲಾನ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಈ ಕ್ಯಾಲ್ಕುಲೇಟರ್ ಮುಖಾಂತರ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಪುನಃ ಮತ್ತೊಮ್ಮೆ. ನೋಡಿ, ಜೀವನ ಪರ್ಯಂತರ ಆದಾಯ ಬರ್ತಕ್ಕಂಥ ಪ್ಲಾನ್ಗಳಲ್ಲಿ 2 ಇದೆ. ಒಂದು ಜೀವನ ಉಮಂಗ ಅಂತ ಹೇಳಿ, ಮತ್ತೊಂದು ಇನ್ನೊಂದು ಜೀವನ ಉತ್ಸವ ಅಂತ ಹೇಳಿ. ಜೀವನ ಉಮಂಗ ಬಂದ್ಬಿಟ್ಟು 746 ಪ್ಲಾನ್ ನಂಬರು, ಜೀವನ ಉತ್ಸವ 771 ಪ್ಲಾನ್ ನಂಬರು. ಈಗ ನಾವು ಜೀವನ ಉತ್ಸವದ ಬಗ್ಗೆ ನೋಡೋಣ. ಇಲ್ಲಿ ಸುಮ್ಮನೆ ಒಂದು ಹೆಸರು ಕೊಡ್ತೀನಿ, ಮಗುವಿಗೆ ಒಂದು 10 ವರ್ಷ ವಯಸ್ಸು ಅಂತ ತಿಳ್ಕೊಳ್ಳೋಣ. ಆಮೇಲೆ ನಾವು 10 ವರ್ಷ ಟರ್ಮ್ ತಗೊಳ್ಳೋಣ, ಅಂದ್ರೆ 10 ವರ್ಷಕ್ಕೆ ಕಟ್ಟುದ ಟರ್ಮ್ ತಗೊಳ್ಳೋಣ. ಇಲ್ಲಿ ಸಮ್ ಇಶ್ಯೂಡ್ ಅಮೌಂಟ್ ಅನ್ನು ಬಂದ್ಬಿಟ್ಟು ಒಂದು 10 ಲಕ್ಷ ರೂಪಾಯಿ ಸಮ್ ಇಶ್ಯೂಡ್ ಅಮೌಂಟ್ ತಗೊಳ್ಳೋಣ ಅಂತ. ಇಲ್ಲಿ ನಾವು ಮುಖ್ಯವಾಗಿ PWD ಅನ್ನೋದೊಂದು ಆಪ್ಷನ್ ತಗೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಪೋಷಕರು ಅಂದ್ರೆ ಈ LIC ಏನ್ ಮಾಡಿರ್ತೀವಲ್ಲ, ಅವಾಗ ತಂದೆ ಅಥವಾ ಯಾರಾದರೂ ತಂದೆ ತೀರ್ಕೊಂಡ ಸಂದರ್ಭದಲ್ಲಿ ಮುಂದಿನ ಎಲ್ಲಾ ಕಂತುಗಳನ್ನು LIC ತುಂಬಿಕೊಳ್ಳುವುದರಿಂದ ಈ ಆಪ್ಷನ್ ಅನ್ನು ನಾವು ತಗೊಳ್ಳೋದು ಬಹಳಷ್ಟು ಪ್ರಮುಖವಾಗಿರ್ತೈತಿ. ಈಗ ನಾವು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು, ಸಮ್ ಇಶ್ಯೂಡ್ ಅಮೌಂಟ್ ಬಂದ್ಬಿಟ್ಟು 10 ಲಕ್ಷ ಇದೆ. ಪ್ರೀಮಿಯಂ ಅಮೌಂಟ್ 10 ವರ್ಷ ಅಂದ್ರೆ 10 ವರ್ಷ ನಾವು ಕಟ್ಟಬೇಕಾಗುತ್ತೆ. 2 ವರ್ಷ ವೇಟಿಂಗ್ ಟೈಮ್ ಇರುತ್ತೆ. ಟೋಟಲ್ ಬೆನಿಫಿಟ್ ಬಂದ್ಬಿಟ್ಟು ನಮಗೆ 10 ಲಕ್ಷ ರೂಪಾಯಿ ಒಂದು ಬೆನಿಫಿಟ್ ಇರ್ತೈತಿ ಇದರಲ್ಲಿ. ಈಗ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ನೋಡುತ್ತಾ ಹೋಗೋದಾದ್ರೆ ವರ್ಷಕ್ಕೆ ನಾವು ಎಷ್ಟು ಕಟ್ಟಬೇಕಪ್ಪ ಅಂತಂದ್ರೆ, ಮೊದಲನೇ ವರ್ಷ 1,19,573 ರೂಪಾಯಿ ಕಟ್ಟಬೇಕಾಗುತ್ತೆ. 2ನೇ ವರ್ಷ 1,16,999 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದ್ರೆ ಮೊದಲನೇ ವರ್ಷದಲ್ಲಿ ನಾವು 6 ತಿಂಗಳಿಗೊಮ್ಮೆ ಕಟ್ಟಬೇಕಪ್ಪ ಅಂದ್ರೆ 60,869, 3 ತಿಂಗಳಿಗೊಮ್ಮೆ ಕಟ್ಟಬೇಕಾದ್ರೆ 30,672, ಮತ್ತು ತಿಂಗಳಿಗೊಮ್ಮೆ ಕಟ್ಟಬೇಕಾದ್ರೆ 10,300 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು 2ನೇ ವರ್ಷದಲ್ಲಿ ವಾರ್ಷಿಕವಾಗಿ 1,16,999, ಅರ್ಧ ವಾರ್ಷಿಕ 59,559, ಮತ್ತು 3 ತಿಂಗಳಿಗೊಮ್ಮೆ ಅಂದ್ರೆ 30,011, ಮತ್ತು ತಿಂಗಳಿಗೊಮ್ಮೆ ಅಂದ್ರೆ 10,078 ರೂಪಾಯಿ ಅಂತ 10 ವರ್ಷ ನಾವು ಕಟ್ಟಬೇಕಾಗುತ್ತೆ. 10 ವರ್ಷ ನಾವು ಪ್ರತಿ ತಿಂಗಳು 10,000 ರೂಪಾಯಿ ಕಟ್ತಾ ಹೋದ್ರೆ ಮುಂದಿನ 80 ವರ್ಷಗಳವರೆಗೆ ನಮಗೆ ನಿರಂತರವಾಗಿ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ಆದಾಯ ಬರ್ತಾ ಹೋಗುತ್ತೆ. ಈಗ ನಿಮ್ಗ ಈ ಟೇಬಲ್ ಮುಖಾಂತರ ನಾನು ಏನೇನು ಬೆನಿಫಿಟ್ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ಮಗುವಿಗೆ 10ನೇ ವರ್ಷ ಇದೆ. ಪ್ರೀಮಿಯಂ ಅಮೌಂಟ್ ಬಂದ್ಬಿಟ್ಟು 1,19,573. ಇದು ರಿಟರ್ನ್ಸ್ ಅಂದ್ರೆ ಯಾವಾಗಿಂದ ರಿಟರ್ನ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿ ಲೋನ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ 2ನೇ ಕಂತಿಗೆ ಕೂಡ ನಮ್ಗೆ 50,000 ರೂಪಾಯಿ ಇಲ್ಲಿ ಲೋನ್ ಸಿಗುತ್ತದೆ. ಮತ್ತೆ ಸರೆಂಡರ್ ವ್ಯಾಲ್ಯೂ ಅಂತ ಹೇಳಿ ನಾವು ಯಾವಾಗ ಬೇಕಾವಾಗ ಅದನ್ನ ನಾವು ಸರೆಂಡರ್ ಮಾಡಿ ನಮ್ಮ ಅಮೌಂಟ್ ಅನ್ನು ನಾವು ಮರಳಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡ್ತಾ ಇರಬಹುದು, ನಾರ್ಮಲ್ ಕವರೇಜ್, ಆಕ್ಸಿಡೆಂಟಲ್ ಕವರೇಜ್, ಇಯರ್ಲಿ ಪ್ರೀಮಿಯಮ್, ರಿಟರ್ನ್ ಅಮೌಂಟ್, ಲೋನ್ ಮತ್ತು ಸರೆಂಡರ್ ವ್ಯಾಲ್ಯೂ. ನಾರ್ಮಲ್ ಕವರೇಜ್ ಬಂದ್ಬಿಟ್ಟು
10,40,000 ರೂಪಾಯಿ ಇರ್ತೈತಿ ಮೊದಲನೇ ವರ್ಷ. ಅಂದ್ರೆ ಒಂದನೇ ಕಂತು ಕಟ್ಟಿದ ಮೇಲೆ ಆಕಸ್ಮಿಕವಾಗಿ ಏನಾರ ಆಯ್ತಪ್ಪ ಅಂತಂದ್ರೆ ಪಾಲಿಸಿದಾರನಿಗೆ ನಾಮಿನಿಗೆ 10,40,000 ರೂಪಾಯಿ ಬರ್ತೈತಿ. ಅದು ಆಕ್ಸಿಡೆಂಟಲ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು. ಎರಡನೇ ಕಂತು ಕಟ್ಟಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಡೆತ್ ಆದ್ರಪ್ಪ ಅಂದ್ರೆ 10,80,000 ರೂಪಾಯಿ ಬರ್ತೈತಿ. ಅಥವಾ 10 ಕಂತು ಕಟ್ಟಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ 14 ಲಕ್ಷ ರೂಪಾಯಿ ನಾರ್ಮಲ್ ಕವರೇಜು, ಆಕ್ಸಿಡೆಂಟಲ್ ಕವರೇಜ್ ಕೂಡ 14 ಲಕ್ಷ ರೂಪಾಯಿ ಇರುತ್ತದೆ. ಸೊ ನೀವು 10ನೇ ವರ್ಷದಿಂದ ಹಿಡ್ಕೊಂಡು 19 ವರ್ಷದವರೆಗೆ ಮಾತ್ರ ಪ್ರೀಮಿಯಂ ಕಟ್ಟಿರ್ತೀರಾ. 10 ವರ್ಷ ಅಂದ್ರೆ ಪ್ರತಿ ತಿಂಗಳು 10,000 ರೂಪಾಯಿಗೆ 10 ವರ್ಷ ಕಟ್ಟಿರ್ತೀರಿ. 20-21 ಗ್ಯಾಪ್ ಇರ್ತದೆ. ಮುಂದೆ 22ನೇ ವಯಸ್ಸದಿಂದ ಹಿಡ್ಕೊಂಡು ಅಪ್ ಟು 80 ವರ್ಷ ಅಂದ್ರೆ 100 ವರ್ಷ ಆಗುವವರೆಗೆ ಕೂಡ ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಹಣ ಸಿಗುತ್ತದೆ. ಅಂದ್ರೆ ಪ್ರತಿ ತಿಂಗಳು 10,000ದವರೆಗೆ ಹಣ ಅವರಿಗೆ ಸಿಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಇಲ್ಲಿ ಲೋನ್ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. 80 ವರ್ಷದವರೆಗೆ ಅವರು ಇಲ್ಲಿ ಲೋನ್ ಕೂಡ ತೆಗೆದುಕೊಳ್ಳಬಹುದು. ಮ್ಯಾಕ್ಸಿಮಮ್ ಲೋನ್ 5,25,000ವರೆಗೆ ಅವರಿಗೆ ಲೋನ್ ಕೂಡ ಸಿಗುತ್ತದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಸರೆಂಡರ್ ವ್ಯಾಲ್ಯೂ ಅಂತಿದೆ. ನಾವು ಯಾವಾಗ ಬೇಕಂದ್ರೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಅಥವಾ 60 ವರ್ಷ. 60 ವರ್ಷದವರೆಗೆ ಈಗ ನಾನು 20 ವರ್ಷದ ಮಗು ಇದೆ, 22ನೇ ವರ್ಷದಿಂದ ಅವನಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಒಂದು 50 ವರ್ಷದವರೆಗೆ ಹಣವನ್ನ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋದ. ಮುಂದೆ 50ನೇ ವರ್ಷಕ್ಕೆ ಅವನಿಗೆ ಏನೋ ಎಮರ್ಜೆನ್ಸಿ ಹಣ ಬೇಕು ಅಂದಾಗ ಆ ಬಾಂಡ್ ಅನ್ನು ಸರೆಂಡರ್ ಮಾಡಿದ್ರೆ ಅವರಿಗೆ 11,61,000 ರೂಪಾಯಿ ಹಣ ರಿಟರ್ನ್ ಸಿಗುತ್ತೈತಿ. ಇಲ್ಲ ಬೇಡ ನನಗೆ ಜೀವನ ಪರ್ಯಂತರ ಆದಾಯ ಬರಲಿಪ್ಪ ಅಂತಂದ್ರೆ ಅವ ಇರುವವರೆಗೂ ಕೂಡ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅವನಿಗೆ ಬರ್ತಾ ಹೋಗುತ್ತೆ. ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ಅವನಿಗೆ ಬರ್ತಾ ಹೋಗುತ್ತೆ. ಅವಾಗ ಯಾವಾಗ ಇವರು ಪಾಲಿಸಿದಾರ ಮರಣ ಹೊಂದುತ್ತಾನಲ್ಲ ಆವಾಗ ಮತ್ತೆ ನಾಮಿನಿಗೆ 14 ಲಕ್ಷದವರೆಗೆ ಹಣ ಸಿಗುತ್ತದೆ. ನಾವು ಇರುವವರೆಗೆ ನಮಗೆ ಪ್ರತಿ ವರ್ಷ 1 ಲಕ್ಷ ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ಸಿಗುತ್ತದೆ. ನಾವು ಹೋದ ನಂತರವೂ ಕೂಡ ನಮ್ಮ ನಾಮಿನಿಗೆ 14 ಲಕ್ಷ ರೂಪಾಯಿ ಹಣವನ್ನು ನಮಗೆ ಸಿಗುತ್ತದೆ. ಒಟ್ಟು ನಾವು ಕಟ್ಟಿರುವ ಹಣ ಎಷ್ಟಪ್ಪ ಅಂತಂದ್ರೆ 10 ವರ್ಷದಲ್ಲಿ ಒಂದು 12 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ನಾವು ದುಡ್ಡು ಕಟ್ಟಿರ್ತೇವೆ ಅಷ್ಟೇ. ನಮಗೆ 50 ವರ್ಷ ಅಂದ್ರೆ 50 ವರ್ಷ, 60 ವರ್ಷ, 70 ವರ್ಷದವರೆಗೆ ಸುಮಾರು ಒಂದು 50 ವರ್ಷ ನಾವು ತಗೊಂಡೇವಪ್ಪ ಅಂತಂದ್ರೆ ನಮ್ಗೆ 50 ಲಕ್ಷ ರೂಪಾಯಿ ಹಣ ಬಂತು. ಅದಾದ ನಂತರವೂ ನಮ್ಮ ನಾಮಿನಿಗೆ 14 ಲಕ್ಷ ರೂಪಾಯಿ ಬರ್ತದೆ. ಸುಮಾರು 64 ಲಕ್ಷದವರೆಗೆ 64 ಲಕ್ಷ. ಇದು ನಾನು ಹೇಳ್ತಾ ಇರೋದು ಬರೀ 70 ವರ್ಷ ನಂತರವೂ ಕೂಡ ಅವರಿಗೆ ಹಣವನ್ನು ಬರುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ಇದಕ್ಕೆ ಜೀವನ ಪರ್ಯಂತರ ಆದಾಯ ತರುವಂತ ಪ್ಲಾನ್ ಅಂತ ಹೇಳ್ತಾರ. ಈ ಪ್ಲಾನ್ ಅನ್ನು ನೀವು ಉಪಯೋಗಪಡಿಸಿಕೊಂಡು ತಿಂಗಳಿಗೆ 10,000 ರೂಪಾಯಿ ಮಾತ್ರ ಉಳಿಸಿ ಜೀವನ ಪರ್ಯಂತರ ಆದಾಯ ಗಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಚಾರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಂಧುಗಳೇ, ನೋಡಿದ್ರಲ್ಲ ಇದುವರೆಗೆ ಈ LIC ಜೀವನೋತ್ಸವದಲ್ಲಿ ಪಾಲಿಸಿ ಯಾವ ರೀತಿಯಾಗಿ ನಮಗೆ ಉಪಯೋಗಕ್ಕೆ ಬರ್ತೈತಿ ಮತ್ತು ಇದರಿಂದ ಏನೇನ ಬೆನಿಫಿಟ್ ಗಳವ ಅಂತ ಹೇಳಿ ಕ್ವೆಶ್ಚನ್ ನಾವು ನೋಡ್ಕೊಂಡ್ ಬಂದೇವಿ. ಈ ಉತ್ತಮವಾದಂತ ಪಾಲಿಸಿ ಮಾಡೋದ್ರಿಂದ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳ ನಾವು 10,000 ರೂಪಾಯಿ ಆದಾಯ ಬರುವಂಗ ಮಾಡಬಹುದು. ಅಂದ್ರೆ ಪ್ರತಿ ತಿಂಗಳು 10,000 ರೂಪಾಯಿ ಅಂತ 10 ವರ್ಷಗಳ ಕಾಲ ನಾವು ಕಟ್ಟಿದ್ರೆ ಮುಂದಿನ 80 ವರ್ಷಗಳ ಕಾಲ ನಮ್ಮ ಮಕ್ಕಳಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಅಂತ ನಿರಂತರವಾದ ಆದಾಯ ಬರುತ್ತದೆ. ನಮ್ಮ ಮಕ್ಕಳು ಅಂತಂದ್ರೆ ಅವನು ಮದುವೆ ಮಾಡಿಕೊಂಡ ನಂತರ ಅವನು ತೀರ್ಕೊಂಡ ನಂತರ ಕೂಡ ಅವನ ಕುಟುಂಬಕ್ಕೆ ಸುಮಾರು 14 ಲಕ್ಷರವರೆಗೆ ಇಲ್ಲಿ ನಮಗೆ ಸಮ್ಮಿಶ್ರ ಅಮೌಂಟ್ ಸಿಗುತ್ತೈತಿ. ನಾರ್ಮಲ್ ಕವರೇಜ್ ಮತ್ತು ಆಕ್ಸಿಡೆಂಟಲ್ ಕವರೇಜ್ 14 ಲಕ್ಷರವರೆಗೆ ಹಣ ಸಿಗುತ್ತೈತಿ. ಇನ್ನಾಗ್ತಡ ನಾವು ಈ ಜೀವನ ಪಾಲಿಸಿಯನ್ನು ತೆಗೆದುಕೊಂಡು ಜೀವನೋತ್ಸವ ಪಾಲಿಸಿಯನ್ನು ಮಾಡಿಕೊಂಡು ನಮ್ಮ ಮಕ್ಕಳಿಗಾಗಿ ಒಳ್ಳೆ ಒಂದು ಭವಿಷ್ಯಕ್ಕಾಗಿ ಉತ್ತಮವಾದಂತಹ ಒಂದು ಹಣವನ್ನು ಹೂಡಿಕೆ ಮಾಡಿದ್ರ ಮುಖಾಂತರ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ನಮಗೆ ಟ್ಯಾಕ್ಸ್ ಕನ್ಸೆಷನ್ ಕೂಡ ಸಿಗುತ್ತದೆ. ಸೊ ಅಕಸ್ಮಾತ್ ಒಬ್ಬ ಗೌರ್ಮೆಂಟ್ ಜಾಬ್ ಹೊಡ್ರಿದ್ದಪ್ಪ ಅಂತಂದ್ರೆ ಅವನು ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಟ್ಯಾಕ್ಸ್ ಕಟ್ಟಬೇಕಾಗಿರ್ತೈತಿ. ಸೊ ಆ ಸಂದರ್ಭದಲ್ಲಿ ವರ್ಷಕ್ಕೆ 1,20,000 ರೂಪಾಯಿ ಅವನು ಇಲ್ಲಿ LIC ಯಲ್ಲಿ ಹೂಡಿಕೆ ಮಾಡಿದ್ದಾನೆ ತೋರಿಸಿದ್ರೆ ಅದುವರೆಗೆ ಅವರಿಗೆ ಅಲ್ಲಿ ಕೂಡ ಅವರಿಗೆ ಕನ್ಸೆಷನ್ ಸಿಗುವಂತ ಒಂದು ಅವಕಾಶ ಇರ್ತದೆ. ಹಾಗಾಗಿ ಪೋಷಕರಾದಂತವರು ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದಲ್ಲಿ ಈ ಒಂದು LIC ಯಲ್ಲಿ ಬರ್ತಕ್ಕಂಥ ಜೀವನೋತ್ಸವವನ್ನು ಪಾಲಿಸಿ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಜೀವನ ಪರ್ಯಂತರ ಆದಾಯ ಬರೆಯಂಗ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.